BBMP ಲಿಮಿಟಲ್ಲಿ 45,000 ರೆಂಟಲ್ ಇನ್ಕಮ್ ರಿಟರ್ನ್ಸ್ ಇರುವ G+2 ಹೊಸ ಮನೆ 1,65,00,000ಕ್ಕೆ ಮಾರಾಟ ಮತ್ತು DC ಕನ್ವರ್ಷನ್ ಆಗಿರುವಂಥ ಲೇಔಟಲ್ಲಿರುವ ಪ್ರಾಪರ್ಟಿ ಇದು. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ. ಸಂಭ್ರಮ್ ಇಂಜಿನಿಯರಿಂಗ್ ಕಾಲೇಜು ಮತ್ತು ವಿದ್ಯಾರಣ್ಯಪುರ ಇಂದ 2 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಬರುತ್ತೆ. ಮನೆ ಮುಂದೆ 30 ಫೀಟ್ ರೋಡ್ ಇದೆ. ಡೀಟೇಲ್ಸ್: ಡೈಮೆನ್ಷನ್ 22x40, 22ಕ್ಕೆ 40, ಇನ್ ಸ್ಕ್ವೇರ್ ಫೀಟ್ 880 ಸ್ಕ್ವೇರ್ ಫೀಟ್. ಸೈಟ್ ಫೇಸಿಂಗ್ ವೆಸ್ಟ್, ಮೈನ್ ಡೋರ್ಸ್ ಫೇಸಿಂಗ್ ನಾರ್ತ್. ಖಾತಾ ಈ ಖಾತಾ DC ಕನ್ವರ್ಷನ್ BBMP, ವಾಟರ್ ಕಾವೇರಿ ಮತ್ತು CMC. ಟೋಟಲ್ ಫ್ಲೋರ್ G+2. ಗ್ರೌಂಡು 1 BHK ಹೌಸು, ಕಾರ್ ಪಾರ್ಕಿಂಗು. ಫಸ್ಟ್ ಫ್ಲೋರು 2 BHK ಓನರ್ ಹೌಸು, ಸೆಕೆಂಡ್ ಫ್ಲೋರು 2 BHK ಹೌಸು. ಲಾಸ್ಟ್ ಕಂಪ್ಲೀಟ್ಗೆ ಅಲ್ಲಿ ನಿಮಗೆ ಓವರ್ ಹೆಡ್ ಟ್ಯಾಂಕು ಅವೆಲ್ಲ ಬರುತ್ತೆ. ಟೋಟಲ್ ಫ್ಲೋರ್ G+2. ಹೈಲೈಟ್ಸ್ ಅಂತೀರಾ? ಸಂಭ್ರಮ್ ಇಂಜಿನಿಯರಿಂಗ್ ಕಾಲೇಜು 1.5 ಕಿಲೋಮೀಟ್ರು, ಯಲಹಂಕ 4ರಿಂದ 5 ಕಿಲೋಮೀಟ್ರು, ಮಾನ್ಯತಾ ಟೆಕ್ ಪಾರ್ಕ್ 7ರಿಂದ 8 ಕಿಲೋಮೀಟ್ರು. ಇದು ಗೇಟು, 14 ಗರ್ಲ್ಸ್ MS ಯೂಸ್ ಮಾಡಿದ್ದಾರೆ. ಇದು ಕಾರ್ ಪಾರ್ಕಿಂಗು. ಈ ಕಾರ್ ಪಾರ್ಕಿಂಗಲ್ಲಿ ಒಂದು ಕಾರನ್ನು ಪಾರ್ಕ್ ಮಾಡಿ ಒಂದು 5-6 ಬೈಕನ್ನು ಪಾರ್ಕ್ ಮಾಡೋಷ್ಟು ಪ್ರಾವಿಷನ್ ಮಾಡಿದ್ದಾರೆ. ಆಪೋಸಿಟ್ ವಾಲ್ಗೆ ಐಗ್ಲಾಸಿ ಟೈಲ್ಸ್ ಹಾಕಿದ್ದಾರೆ. ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ನು. ಸಂಪು 15,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪಿದು. ಗ್ರೌಂಡ್ ಫ್ಲೋರ್ 1 BHK ಹೌಸ್ ಇದೆ, ನೋಡೋ ಬನ್ನಿ. ಇದು 1 BHK ಹೌಸು, ಫೇಸಿಂಗ್ ನಾರ್ತು. ಇದು ಹಾಲು, TV ಯೂನಿಟು ಇದೆ ನೋಡಿ. ಓಕೆ, ಗ್ರೌಂಡ್ ಫ್ಲೋರ್ 1 BHK ಹೌಸ್ ನೋಡಿದ್ರಲ್ಲ, ಒಂದು 8,000 ಬಾಡಿಗೆ ಬರುತ್ತೆ. ಫಸ್ಟ್ ಫ್ಲೋರ್ ಹೋಗ್ತಿದ್ದೀವಿ. ಸ್ಟೆಪ್ಸು, ಗ್ರನೇಡ್ಸು, ರೈಲಿಂಗ್ಸು, SS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಫಸ್ಟ್ ಫ್ಲೋರಲ್ಲಿ ಏನಿದೆ, 2 BHK ಓನರ್ ಹೌಸ್ ಇದೆ. ಟಿಲ್ ರೂಫ್ವರೆಗೂ ಐಗ್ಲಾಸಿ 2x4 ಟೈಲ್ಸ್ ಹಾಕಿದ್ದಾರೆ. ಇದು ಮೈನ್ ಡೋರ್, ಫೇಸಿಂಗ್ ನಾರ್ತು. ಫ್ರೇಮು ಡೋರ್ 2, ಟೀಕು. ಇದು ಹಾಲ್. ಸೊ ದೊಡ್ಡದಾಗಿದೆ. ಇಲ್ಲಿ ರೈಟ್ ಸೈಡ್ TV ಕ್ಯಾಬಿನೆಟ್ ಮಾಡಿದ್ದಾರೆ. ಎಂಟ್ರಿ ಆಗ್ತಂಗೆ ರೈಟ್ಗೆ ಆಪೋಸಿಟು ವಿಂಡೋ ಕೊಟ್ಟಿದ್ದಾರೆ ನೋಡಿ. POP ಮಾಡಿದ್ದಾರೆ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಇದು ಏನು, ಕಿಚನ್ನು, ಇಟಾಲಿಯನ್ ಮಾಡಲು ಕಿಚನ್ನು. ಕಿಚನಲ್ಲಿ ಲೇಟೆಸ್ಟಾಗಿ ಹೇಗಿರಬೇಕು ಕಿಚನ್ ಆ ರೀತಿ ಇದೆ. ವಿಂಡೋ, ಟೈಲ್ಸ್ ಹಾಕಿದ್ದಾರೆ, ಕ್ರಾಕರ್ ಯೂನಿಟು, ಮಸಾಲ ಯೂನಿಟು ಎಲ್ಲನೂ ಇದೆ ಕಣ್ರಿ. ಕಿಚನ್ನು ದೊಡ್ಡದಾಗಿ ಕಾಣಿಸ್ತಾ ಇದೆ, ಸ್ಪೇಷಿಯಸ್ ಆಗಿದೆ, ಕಂಜೆಸ್ಟೆಡ್ ಅನಿಸಲ್ಲ. 22x40ಯಲ್ಲಿ ಸೊ ಇಷ್ಟು ದೊಡ್ಡದಾಗಿದೆ ನೋಡಿ. ನೋಡೋದು ಲಾಫ್ಟ್ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಹಾಲ್ ಅಬ್ಸರ್ವ್ ಮಾಡಿ. ಈಗ ಬೆಡ್ರೂಮ್ಸ್ ನೋಡೋಣ. ಇದು ಬೆಡ್ರೂಮ್ 1. ಈ ಬೆಡ್ರೂಮ್ 1ನಲ್ಲಿ ವಿಂಡೋ 1ಅಲ್ಲಿ 2 ವಿಂಡೋ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಗ್ರನೇಟು ದೊಡ್ಡದಾಗೇ ಇದೆ. ಆರಾಮಾಗಿ ಟ್ರಿಪಲ್ ಕಾಟ್ ಹಾಕಿದ್ರೆ ಇನ್ನೂ ಜಾಗ ಇರುತ್ತೆ, ಆ ರೀತಿ ಮಾಡಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. POP ಸ್ವಲ್ಪ ಮಾಡಿದ್ದಾರೆ. ಇದು ಕಾಮನ್ ವಾಶ್ರೂಮು. ಇದು ಕಮೋಡು, ವೆಸ್ಟರ್ನ್ ಕಮೋಡ್ ಬರುತ್ತೆ. ಟಿಲ್ 7 ಫೀಟು ಟೈಲ್ಸ್ ಹಾಕಿದ್ದಾರೆ. ವಿಂಡೋ ಇದೆ. ಪೂಜಾ ರೂಮು, ಪೂಜಾ ರೂಮು, ಫ್ರೇಮ್ ಡೋರು, ಟೀಕು. POP ಇದೆ. ದೇವ್ರನ್ನ ಕೂರಿಸ್ಲಿಕ್ಕೆ ಜಾಗ ಇದೆ, ಚೆನ್ನಾಗಿದೆ. TV ಕ್ಯಾಬಿನೆಟು, ದೊಡ್ಡ TVನೇ ಫಿಟ್ ಮಾಡ್ಬೋದು. ಹ್ಯಾಂಡ್ ವಾಶ್ ಬೇಷನ್ನು ಆರ್ ವಾಷಿಂಗ್ ಮಿಷನ್ ಪ್ರಾವಿಷನ್ನು. ಇದು ಬೆಡ್ರೂಮ್ 2.
ಬೆಡ್ರೂಮ್ 2 ಅಲ್ಲಿ POP ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ, ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ, ಸ್ಟಡಿ ಟೇಬಲ್ ಇದೆ, ಅಟ್ಯಾಚ್ಡ್ ವಾಶ್ರೂಮ್ ಇದೆ ನೋಡಿ. ಓಕೆ, ಫಸ್ಟ್ ಫ್ಲೋರ್ ಓನರ್ ಹೌಸ್ ನೋಡಿದ್ರಲ್ಲ, ಇದು ಓನರ್ ಇದ್ಕೊಂಡು ಬಾಡಿಗೆ ಕೊಡ್ಬೋದು. ಇಲ್ಲ ನಾವು ಬಾಡಿಗೆ ಕೊಡ್ತೀವಿ ಅಂದರೆ ಒಂದು 18,000 ಪಕ್ಕ ಕೊಟ್ಟೆ ಕೊಡ್ತಾರೆ. ಈಗ ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ ಏನಿದೆ, ಸೇಮ್ 2 BHK ಹೌಸ್. ಫಸ್ಟ್ ಫ್ಲೋರಲ್ಲಿ 2 BHK ಓನರ್ ಹೌಸ್ ನೋಡಿದ್ವಲ್ಲ, ಆ್ಯಸ್ ಎ ಟೀಸ್ ಇದೆ. ಅದ್ರ ತೋರಿಸಿ ಬನ್ನಿ ಇನ್ಸೈಡು. ಆ್ಯಸ್ ಟೀಸ್ ಅಂದರೆ ಪ್ಲ್ಯಾನಿಂಗ್ ಆ್ಯಸ್ ಟೀಸ್ ನೋಡಿ. ಫ್ರೇಮ್ ಮಾಡೋರು 2 ಟೀಕೆನೆ. ವಿಂಡೋ, ಇದು ಹಾಲ್, ಸ್ಪೇಷಿಯಸ್ ಆಗಿದೆ ನೋಡಿ ಹಾಲ್. ವಿಂಡೋ ಇದೆ, ಮೇಲೆ POP ಕೊಟ್ಟಿದ್ದಾರೆ, ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು ಮಾಡಲರ್ ಕಿಚನ್ನು. ಇದು ಬೆಡ್ರೂಮ್ 1, ಸ್ವಲ್ಪ ದೊಡ್ಡದಾಗಿದೆ. ಸೇಮ್ ಫಸ್ಟ್ ಫ್ಲೋರ್ ನೋಡಿದ್ರಲ್ಲ ಆ್ಯಸ್ ಇಟ್ ಈಸ್ ಇದೆ. ನೀವು ನೋಡ್ತಾ ಹೋಗಿ, ನಿಮ್ಗೆ ಹೈಲೈಟ್ಸು, ಲೊಕೇಶನ್ನು, ಪ್ರೈಸು ಹೇಳ್ತೀನಿ. ಇದು ಬಾಡಿಗೆ ಕೊಟ್ಟರೆ 15 ಇಂದ 18, ಇದೊಂದು 16,000 ಅಂದ್ಕೊಳ್ಳಿ. ಸೊ ಗ್ರೌಂಡ್ ಫ್ಲೋರ್ 8, ಫಸ್ಟ್ ಫ್ಲೋರ್ ಒಂದು 18, ಎಷ್ಟಾಯಿತು 26. ಇವಾಗ ನೋಡ್ತಿರೋ 2 BHK ಒಂದು 16, 32, 42,000. ಸೊ ನೀವು 40,000 ಇಂದ 45,000 ಗಳಿಸ್ಬೋದು. ಹೈಲೈಟ್ಸಾ, ಮಾನ್ಯತಾ ಟೆಕ್ ಪಾರ್ಕ್ ಆಗಲೇ ಹೇಳ್ದಂಗೆ ಒಂದು 9 ರಿಂದ 10 ಕಿಲೋಮೀಟ್ರ್ ಒಳಗಡೆ, ಅಷ್ಟು ದೂರ ಇಲ್ಲ, ಒಂದು 9 ಕಿಲೋಮೀಟ್ರ್ ಆಗ್ಬೋದು. ಹೆಬ್ಬಾಳ್ ಫ್ಲೈಓವರ್ ಒಂದು 6 ರಿಂದ 7 ಕಿಲೋಮೀಟ್ರು. ಏರ್ಪೋರ್ಟ್ ರೋಡು, ಅಲ್ಲೆಲ್ಲ ದೊಡ್ಡ ದೊಡ್ಡ IT ಟೆಕ್ ಪಾರ್ಕ್ಗಳೆಲ್ಲ ಆಗ್ತಿದಾವಲ್ಲ, ಅಲ್ಲಿಗೊಂದು 5 ರಿಂದ 6 ಕಿಲೋಮೀಟ್ರು, ಇಲ್ಲ 6 to 7 ಅಂತ ಅಂದ್ಕೊಳ್ಳಿ. ಮತ್ತು ಯಶವಂತಪುರ, ಮೆಜೆಸ್ಟಿಕ್ಕು ಎಲ್ಲ ಜಸ್ಟ್ ಒಂದು 6 to 7 ಕಿಲೋಮೀಟರ್. ಫೇಮಸ್ ಸ್ಕೂಲ್ಸು, ನಾರಾಯಣ ಸ್ಕೂಲು, ಚೈತನ್ಯ ಸ್ಕೂಲು, ಡೆಲ್ಲಿ ಪಬ್ಲಿಕ್ ಸ್ಕೂಲು, ಈ ರೀತಿ ಭಾಳ ಇನ್ನೂ ನಮ್ಮನ್ನು ಗೊತ್ತಿಲ್ಲದೆ ಇನ್ನೂ ಭಾಳ ಫೇಮಸ್ ಸ್ಕೂಲ್ಸ್ ಅಲ್ಲಿದೆ ಸರೌಂಡಿಂಗಲ್ಲಿ. ಅವೆಲ್ಲ ಜಾಸ್ತಿ ಡಿಮ್ಯಾಂಡ್ ಇರುವಂಥ ಸ್ಕೂಲ್ಸು ಇದೆ. ಸೂಪರ್ ಮಾರ್ಕೆಟ್ಸು, ಮಾಲ್ಗಳು, ಮತ್ತು ನಿಮ್ಗೆ ಗೊತ್ತಲ್ಲ ಅದೇನದು ಫಿನಿಕ್ಸ್ ಮಾಲು, ಅದು ಹತ್ರನೇ ನಿಮಗೆ, ಒಂದು 5-6 ಕಿಲೋಮೀಟ್ರಲ್ಲಿ ಅದು ಬರುತ್ತೆ. ಇನ್ನೇನು ಬೇಕು ಈ ರೀತಿ ಇದ್ದಾಗ. ಸೊ ಒಳ್ಳೆ ಲೊಕೇಶನಲ್ಲಿದೆ, ರಿಟರ್ನ್ಸು ಚೆನ್ನಾಗಿದೆ. ಈಗ ಇನ್ವೆಸ್ಟ್ ಮಾಡಿ, ಇಂಡಿಪೆಂಡೆಂಟ್ ಹೌಸ್ಗೆ ಇನ್ವೆಸ್ಟ್ ಮಾಡೋದು ಬೆಸ್ಟು. ಭಾಳ ಜನ ಅಪಾರ್ಟ್ಮೆಂಟ್ ಹೋಗ್ತೀರಾ, ಅಪಾರ್ಟ್ಮೆಂಟ್ಗೆ ಹೋಗಬೇಡಿ. ಸೊ ನಿಮಗೆ ಭಾಳ ಇನ್ವೆಸ್ಟ್ಮೆಂಟ್ ಇದೆ ಅಂತಂದರೆ ಅಪಾರ್ಟ್ಮೆಂಟ್ಗೆ ಹೋಗ್ಬೋದು. ಇಲ್ಲ ಅಂದರೆ ಬೆಟರ್ ಟು ಇನ್ವೆಸ್ಟ್ ಇನ್ ಇಂಡಿಪೆಂಡೆಂಟ್ ಹೌಸ್, ಯು ಗೆಟ್ ಗುಡ್ ರಿಟರ್ನ್ಸ್. ಹೇಗೆ ನೀವು ಕಾಮೆಂಟ್ ಮಾಡ್ಬೋದು, ಅರೆ 1,65,00,000 ಇಟ್ಟು 40,000 ಬಾಡಿಗೆ ತೊಗೊಬೇಕಾ ಅಂತ. ಆದರೆ ಅದೆಲ್ಲ ಮೇಜರ್, ನಮಗೆ ಲ್ಯಾಂಡು ಇಂಪಾರ್ಟೆಂಟು. ಲ್ಯಾಂಡ್ ಇಮಿಡಿಯೇಟ್ಲಿ ಅದು ಅಪ್ರೈಸಲ್ ಆಗ್ತಾನೇ ಇರುತ್ತೆ. ಒಂದು ಪೀರಿಯಡಲ್ಲಿ ಒಂದು 10 years 15 years ಆದಮೇಲೆ ಸೈಟ್ ನೀವೇನು ತೊಗೊಂಡಿರ್ತೀರೋ ಮನೇನ, ಅದು ಸೈಟ್ ವ್ಯಾಲ್ಯೂ ಆಗೋಗುತ್ತೆ. ಲೊಕೇಶನ್ ನಿಯರ್ ಬೈ ಸಂಭ್ರಮ್ ಇಂಜಿನಿಯರಿಂಗ್ ಕಾಲೇಜು ಆ್ಯಂಡ್ ಅವೇಕ್ಸ್ ಹಾಸ್ಪಿಟಲ್, ನಾರ್ತ್ ಬ್ಯಾಂಗ್ಳೂರ್, ವಿದ್ಯಾರಣ್ಯಪುರ ಯಲಹಂಕ ಬರುತ್ತಲ್ಲ, ಅಲ್ಲೇ ಬರುತ್ತೆ. ಥ್ಯಾಂಕ್ ಯು.